ಹಾಯ್ ಫ್ರೆಂಡ್ಸ್, ಮೊರ ಎಷ್ಟೋ ಕೆಲಸಗಳಲ್ಲಿ ನಮಗೆ ಅಡುಗೆ ಮನೆಯಲ್ಲಿ ತುಂಬ ಯೂಸ್ ಆಗೋದಿದು. ಅಷ್ಟೇ ಅಲ್ಲ, ಇದನ್ನು ಲಕ್ಷ್ಮೀ ಸ್ವರೂಪ ಅಂತಾರೆ. ಅದಕ್ಕೆ ಗೌರಿ ಹಬ್ಬದಲ್ಲಿ ಹೆಣ್ಮಕ್ಳಿಗೆ ಬಾಗಿನ ಕೊಡೋದಕ್ಕೆ, ದೀಪಾವಳಿ ಹಬ್ಬದಲ್ಲಿ ನೋಮಿಗೆ, ಎಷ್ಟೋ ಪೂಜೆಗಳಲ್ಲಿ ಉಪಯೋಗಕ್ಕೆ ಬರುತ್ತಿದ್ದು. ಆದರೆ ಈ ಮೊರದ ಆರೈಕೆ ಕೂಡ ಮಾಡಬೇಕು. ಮುಂಚೆ ಎಲ್ಲ ಹಳೆ ಕಾಲದಲ್ಲಿ ಮನೆ ಹತ್ರ ಎಲ್ಲ ಬರ್ತಿದ್ರು ಮೊರ ಸಾರ್ಸಕ್ಕಂತ. ಅವರು ಒಂದು ಪೇಸ್ಟ್ ತೊಗೊಂಡು ಬರ್ತಿದ್ರು. ಮೊರ ಏನಾಗುತ್ತೆ, ಒಂದು ಸ್ವಲ್ಪ ದಿವಸ ಇಡ್ತಾ ಅದು ಗ್ಯಾಪ್ ಬಿಡುತ್ತೆ. ಆವಾಗ ನೀವು ಅದರಲ್ಲಿ ಅಕ್ಕಿ ಅಥವಾ ಬೇರೆ ಏನಾದರೂ ಪದಾರ್ಥಗಳನ್ನು ಕ್ಲೀನ್ ಮಾಡಬೇಕಾದ್ರೆ ಅದರಲ್ಲಿ ಮಾಡೋದಕ್ಕೆ ಆಗಲ್ಲ. ಸೊ ಅದಕ್ಕೆ ಅವಾಗವಾಗ ಮೊರನ ಸಾರಿಸ್ತಾರೆ. ಸೊ ಅದಕ್ಕೆ ನೀವು ಆರಾಮಾಗಿ ಮನೇಲೇ ಮೊರ ಸಾರಿಸ್ಬೋದು. ತುಂಬ ಈಸಿ ಅದು. ಬನ್ನಿ ನೋಡೋಣ ಹೇಗಂತ. ಮನೇಲಿ ನ್ಯೂಸ್ ಪೇಪರ್ ಇರುತ್ತಲ್ಲ, ಹಳೇದು ಅಥವಾ ಮಕ್ಕಳದು ಆಲ್ರೆಡಿ ಯೂಸ್ ಆಗಿರೋ ಬುಕ್ ಪೇಪರ್ಸು ಯಾವ್ದಾದ್ರು ನಡೆಯುತ್ತೆ. ಈ ರೀತಿ ಒಂದಷ್ಟು ನ್ಯೂಸ್ ಪೇಪರ್ಸ್ನ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ಕೊಳ್ಳಿ. ಅದು ಸ್ವಲ್ಪ ನೆನಿಬೇಕಾಗುತ್ತೆ. ಸೊ ಬಿಸಿನೀರು ಹಾಕಿಬಿಟ್ಟು ಇದನ್ನೊಂದು 1/2 hour ಅಥವಾ 1 hour ಬಿಟ್ಬಿಟ್ರೆ ಒಳ್ಳೆಯದು. ಅದು ಚೆನ್ನಾಗಿ ನೆನೆಯುತ್ತೆ. ನೀರು ತುಂಬ ಜಾಸ್ತಿ ಹಾಕೋದು ಬೇಡ, ಅದು ಡಿಪ್ ಆಗೋಷ್ಟು ಮಾತ್ರ ಸಾಕು. ಹೀಗೆ ಅದು ಡಿಪ್ ಆಗೋಷ್ಟು ನೀರು ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಇದ್ರ ಜೊತೆ ನಮಗೆ ಬೇಕಾಗೋದು ಮೆಂತ್ಯನ ನೀವು ರಾತ್ರಿನೇ ನೆನೆಯಕ್ಕೆ ಹಾಕಿದ್ರು ಓಕೆ, ಅಥವಾ ಒಂದು 2 to 3 hour ನೆನೆಸಿದ್ರು ಓಕೆ. ಚೆನ್ನಾಗಿ ನೆಂದಿರಬೇಕಿದು, ಯಾಕಂದರೆ ಇದನ್ನು ಪೇಸ್ಟ್ ಮಾಡ್ತೀವಲ್ಲ, ಚೆನ್ನಾಗಿ ನೆಂದಿದ್ರೆ ಅವಾಗ ನೀಟಾಗಿ ಗ್ರೈಂಡ್ ಆಗುತ್ತೆ. ಒಂದು 2 to 3 ಸ್ಪೂನು ಮೆಂತ್ಯ ನೆನೆಸಿಟ್ಟಿದ್ದೆ ನಾನು, ಯಾಕಂದರೆ ನಮ್ಮನೇಲಿ 2 ಮೊರ ಇರೋದು. ಸೊ ಅದಕ್ಕೆ ಇಷ್ಟು ಸಾಕಾಗುತ್ತೆ. ಈಗ ಇದನ್ನು ಗ್ರೈಂಡ್ ಮಾಡೋಣ. ಸೊ ನೆನೆಸಿಟ್ಟಿರೋ ನ್ಯೂಸ್ ಪೇಪರ್ ಜೊತೆ 1-2 ಸ್ಪೂನು ಅರಿಶಿಣದ ಪುಡಿ ಮತ್ತು ನೆನೆಸಿಟ್ಟಿದ್ದಕ್ಕೆ ಮೆಂತ್ಯ, ಅಷ್ಟೇ. ಈ 3 ಐಟಮು. ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಇದು ಪೇಸ್ಟ್ ಆದಮೇಲೆ ಯಾವ ರೀತಿ ಆಗಿದೆ. ಚೆನ್ನಾಗಿ ಇದು ಫುಲ್ ನೈಸಾಗಿ ಪೇಸ್ಟ್ ಆಗಿದೆ. ಮೆಂತ್ಯ ನ್ಯೂಸ್ ಪೇಪರ್ ಹಾಕಿರೋದ್ರಿಂದ ಅದು ಆ ಫ್ಲಫಿನೆಸ್ಸು ಚೆನ್ನಾಗಿ ಬಂದಿರುತ್ತೆ. ಹೀಗೆ ಬಂದಿರಬೇಕು ಮರ ಸಾರ್ಸೋಕ್ಕೆ. ರೆಡಿ ಆಗಿದೆ. ಈಗ ನಮ್ಮಮ್ಮ ಸಾರ್ಸಕ್ಕೆ ಕೂತ್ಕೊಂಡಿದ್ದಾರೆ ಮೊರನ. ರೆಗ್ಯುಲರಾಗಿ ಯಾವಾಗಲಾದರೂ ಈ ರೀತಿ ಮನೆಯಲ್ಲೇ ಮೊರ ಸಾರಿಸಿಟ್ಕೊಂಡ್ರೆ ಅದು ಏನು ಪ್ರಾಬ್ಲಮ್ ಇರಲ್ಲ, ಚೆನ್ನಾಗಿ ಬಾಳಿಕೆ ಬರುತ್ತೆ. ಹಳೆ ಕಾಲದಲ್ಲಾದರೆ ಮನೆ ಹತ್ರ ಬರ್ತಿದ್ರು, ಮೊರ ಸಾರಿಸ್ಕೊಡ್ತಿದ್ರು. ಈಗೆಲ್ಲ ಬೆಂಗಳೂರಲ್ಲಿ ಯಾರೂ ಅಷ್ಟು ಸಿಗಲ್ಲ. ಸೊ ಈಸಿಯಾಗಿ ಈ ರೀತಿ ಮನೇಲಿ ಪೇಸ್ಟ್ ಮಾಡಿ ನಿಮ್ಮ ಮನೇಲಿ ಇರೋ ಮೊರಗಳನ್ನ ಸಾರಿಸ್ಕೊಳ್ಳಿ. ಬೇಕಾದರೆ ಅದು ಸಾರಿಸ್ಬೇಕಾದ್ರೆ ಒಂದು ಸ್ವಲ್ಪ ಲೈಟಾಗಿ ನೀರು ಹಾಕ್ಕೋಬೋದು ನೀವು. ತುಂಬ ಜಾಸ್ತಿ ಅಲ್ಲ, ಲೈಟಾಗಿ. ಯಾಕಂದರೆ ಮೆಂತ್ಯ ಗಟ್ಟಿ ಆಗ್ತಾ ಹೋಗುತ್ತಲ್ವಾ, ಅದಕ್ಕೆ ಆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಇರಲಿ ಅಂತ ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಂಡು ಸಾರಿಸ್ತಿದ್ದಾರೆ ನಮ್ಮಮ್ಮ. ನಾವು ಅರಿಶಿನ ಎಲ್ಲ ಹಾಕಿರೋದ್ರಿಂದ ಹುಳಗಳೆಲ್ಲ ಬೀಳಲ್ಲ ಬೇಗ. ಆ್ಯಂಟಿಬಯೋಟಿಕ್ ಅಲ್ವಾ, ಅದು ಎಲ್ಲೆಲ್ಲಿ ಗ್ಯಾಪ್ ಇದೆ ಅಂತ ಅನಿಸುತ್ತೆ ಅಲ್ಲೆಲ್ಲ ಚೆನ್ನಾಗಿ ನೀವು ಈ ಪೇಸ್ಟ್ನ ಸಾರಿಸ್ತಾ ಹೋಗಿದಾಗ ಆ ಗ್ಯಾಪ್ಗಳ ಮಧ್ಯೆ ಎಲ್ಲ ಈ ಪೇಸ್ಟ್ ಹೋಗಿ ಸೇರ್ಕೊಳುತ್ತೆ. ಸೊ ಆ ಗ್ಯಾಪ್ ಎಲ್ಲ ಕವರ್ ಆಗುತ್ತೆ. ಪೇಸ್ಟ್ ಇನ್ನೊಂದು ಸ್ವಲ್ಪ ಉಳಿದಿತ್ತು, ಅದಕ್ಕೆ ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ. ಇನ್ನೊಂದು ಯಾವುದಾದ್ರೂ ಮೊರ ಸಾರಿಸೋದಕ್ಕೆ ಯೂಸ್ ಆಗುತ್ತೆ. ನಂತರ ಇದನ್ನು ಸ್ವಲ್ಪ ಒಣಗಕ್ಕೆ ಇಡಬೇಕು, ಆದರೆ ಬಿಸಿಲಲ್ಲಿ ಇಡಬೇಡಿ. ಇದು ಯಾವಾಗಲೂ ನೆರಳಲ್ಲಿ ಒಣಗಬೇಕು. ಸೊ ಮನೇಲೇ ಬೇಕಾದ್ರೆ ಫ್ಯಾನ್ ಆನ್ ಮಾಡಿಬಿಟ್ಟು ಟೇಬಲ್ ಮೇಲೆ ಇಡ್ಬೋದು, ಅಥವಾ ಹೊರಗಡೆ ನೆರಳಲ್ಲಿ ಇಡಿ, ಬಿಸಿಲಲ್ಲಿ ಒಣಗಿಸ್ಬೇಡಿ. ಅಷ್ಟೇ, ರೆಡಿ ಇದೆ.